ಹಲೋ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ರಿಗೂ ಹ್ಯಾಪಿ ದಸರಾ. ಇವತ್ತು ದಸರಾ ಹಬ್ಬ ಆಗಿರೋದ್ರಿಂದ ನಾನು ನಮ್ಮ ಕ್ಯಾಮ್ರಾ ಮತ್ತೆ ಗಾಡಿಗೆ ನಾನು ಇವತ್ತು ಪೂಜೆ ಮಾಡಿದೆ. ಅದಾದ್ಮೇಲೆ ಸ್ವಲ್ಪ ನಾನು ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಈ ತರ ವಾಂಗಿಬಾತ್ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ನಿಜವಾಗ್ಲೂ ಸಖತ್ ಇಷ್ಟ ಆಗುತ್ತೆ. ಅಂಡ್ ನಾನು ಲಿಂಕ್ ಮಾಡ್ತೀನಿ. ಇವತ್ತು ಒಂದು ಕೆಲಸ ಇತ್ತು. ಅದೇನಂತ ಅಂದ್ರೆ ಔಟ್ಡೋರ್ ಶೂಟ್ಗೆ ನಾವು ಲೊಕೇಶನ್ನ ಸೆಲೆಕ್ಟ್ ಮಾಡಕ್ಕೆ ಹೋಗಬೇಕಾಗಿತ್ತು. ಲೊಕೇಶನ್ ಸೆಲೆಕ್ಟ್ ಮಾಡಕ್ಕೆ ಹೋಗ್ತಾ ನನಗೆ ಹೋಗೋ ದಾರಿನೇ ಸಖತ್ ಇಷ್ಟ ಆಯಿತು ಅಂತ ಅನ್ನಿಸ್ತು. ಆ್ಯಂಡ್ ನಾವು ಒಂದು 2-3 ಲೊಕೇಶನ್ ನೋಡಿದ್ವಿ. ನಾವು ಆ 2-3 ಲೊಕೇಶನ್ನಲ್ಲಿ ಒಂದು ಲೊಕೇಶನ್ನ ಚೂಸ್ ಮಾಡಿದ್ವಿ. ಅದು ಯಾವ ಲೊಕೇಶನ್ ಅಂತ ಅಂದರೆ ಅದು ಈ ಲೊಕೇಶನ್ ಇವಾಗ ಡಿಸ್ಪ್ಲೇ ಆಗ್ತಿದೆಯಲ್ಲ, ಈ ಲೊಕೇಶನ್ ನೋಡಿಕೊಂಡು ನಾವು ಜ್ಯೂಸ್ ಕುಟ್ಕೊಂಡು ವಾಪಸ್ ಬಂದ್ವಿ. ಅಲ್ಲೇ ಸ್ವಾಮಿ ಕೊರಗಜ್ಜ ಅಂತ ಕಾಣಿಸ್ತು. ನನಗೆ ಆ ದೇವ್ರನ್ನ ನೋಡಿದಾಗ ಎಷ್ಟು ಖುಷಿಯಾಗುತ್ತೆ ಗೊತ್ತಾ, ಆ ದೇವರ ಅಕ್ಷರಗಳನ್ನ ನೋಡಿದಾಗ. ಅದಾದಮೇಲೆ ಫೋಟೋಶೂಟ್ ಇತ್ತು. ನೇಹಂದು ಫೋಟೋಶೂಟ್ ಮುಗಿಸಿ ನಮ್ಮ ಮಮ್ಮಿ ಅಂಗಡಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ರು ಪೂಜೆ ಮಾಡೋಕ್ಕೆ. ಇವಾಗ ಇವ್ರ ಜಗಳ ನೋಡಿ ಇಲ್ಲಿ. ಜಾಸ್ತಿ ಕೋಪ ಬರೋದು ನನಗೆ. ಫಾರ್ ದ ಫಸ್ಟ್ ಟೈಮ್ ದಸರಾ ಹಾಲಿಡೇಸ್ಗೆ ನೇಹ ಮತ್ತು ದೃಶ್ಯ ಇಬ್ಬರು ಒಟ್ಟಿಗೆ ಇರೋದು. ಎಷ್ಟು ಜಗಳ ಆಡ್ತಿದ್ರು ಅಂತಂದರೆ ಅಬ್ಬಬ್ಬಾ, ನಿಜವಾಗ್ಲೂ ತುಂಬ ಜಗಳ ಆಡ್ತಿದ್ರು. ಅದ್ರ ಮಧ್ಯೆ ನಾವು ಮಮ್ಮಿ ಪಾಪ ಅಂಗಡಿಗೆ ಸ್ವೀಟ್ ತಂದಿದ್ರೆ ಇವ್ರುಗಳೇ ಫಸ್ಟೇ ಎತ್ಕೊಂಡು ಬೋಡಿ ಮಾಡ್ತಿದ್ದಾರೆ. ಫ್ರೆಂಡ್ಸ್ ನೋಡಿ ಯಾವ ಥರ ಎತ್ಕೋತಿದ್ದಾರೆ ಅಂತ. ಪಾಪ ನಮ್ಮ ಮಮ್ಮಿ ಬೈಲೇ ಎಲ್ಲ ಸರಿ ಆಯಿತು, ಪರವಾಗಿಲ್ಲ ತಿನ್ನಿ ಅಂತ ಅಂದ್ಬಿಟ್ಟು ತಿಂದರು. ಇದು ಇವತ್ತಿನ ಮಿನಿ ಬ್ಲಾಗ್ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಫೋಟೋಶೂಟ್ ವ್ಲಾಗ್ನ ಯಾರು ಮಿಸ್ ಮಾಡಬೇಡಿ. ನಾನೊಂದು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ನಿಮಗೆ ಸಿಗೋವರೆಗೂ ಟೇಕ್ ಕೇರ್, ಬಾಯ್.